Welcome back to my channel. SSLC 2025 My Goal Target 80 Board Exam Preparation. That is golden questions ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು 2 ಮಾರ್ಕ್ಸ್ ಅಲ್ಲಿ ಯಾವುದೆಲ್ಲ ನಿಮ್ಮ ಪೇಪರ್ ಅಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. Now in this video we are going for 3 and 4 marks. ಯಾಕಂದರೆ ಒಂದೇ ವಿಡಿಯೋದಲ್ಲಿ ಹೇಳಿದಾಗ ನಿಮ್ಗೆ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ನನಗೂ ಅಟ್ ಲಾಂಗ್ ಟೈಮ್ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೂ ಕಷ್ಟ ಆಗ್ತಿದೆ ಅಂತ ಹೇಳಿ ನಾನು 2 ಪಾರ್ಟ್ ಮಾಡ್ಕೊಂಡಿರುವಂಥದ್ದು. ಈಗ ಆಲ್ರೆಡಿ 2 ಮಾರ್ಕ್ಸ್ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ನಾವು ವಿ ಆರ್ ಗೋಯಿಂಗ್ ಫಾರ್ 3 and 4 ಮಾರ್ಕ್ಸ್. ಇದರಲ್ಲಿ ಯಾವ ಕ್ವೆಶ್ಚನ್ ನಿಮ್ಮ ಪೇಪರಲ್ಲಿ ಇರುತ್ತೆ ಮಂಡೇ? ಓಕೆ, ಯಾವುದು ನಿಮಗೆ ರಿಪೀಟೆಡ್ ಆಗಿ ನಾವೆಲ್ಲ ಪೇಪರ್ಸು ನಾವು ನೋಡಿದಾಗ ಯಾವ ಕ್ವೆಶನ್ಸ್ ನಿಮ್ಮ ಎಕ್ಸಾಮ್ಗೆ ಬಂದೇ ಬರುತ್ತೆ ಅನ್ನೋದು ನೋಡೋದಾದ್ರೆ ನಂಬರ್ 1 ಇದು. ಈಗ ಆಲ್ರೆಡಿ ನಾನು 2 ಮಾರ್ಕ್ಸಲ್ಲಿ ಕೂಡ ಈ ಕ್ವೆಶನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರೂವಿಂಗ್ ಇರ್ರಾಷನಲ್ ನಂಬರ್, ಅದು ಏನಾಯಿತು ಕಾಂಬಿನೇಷನಲ್ಲಿ ನಾನು ಪ್ರೂವ್ ಮಾಡಿದ್ದಂಥದ್ದು. ಓಕೆ, ಇದರಲ್ಲಿ ಏನಪ್ಪ ಅಂತಂದರೆ ಹಿಯರ್ ವಿ ಆರ್ ಪ್ರೂವಿಂಗ್ ಇನ್ ಟು ದ ಸಿಂಗಲ್ನ ಹೇಗೆ ಪ್ರೂವ್ ಮಾಡೋದು. ಆಮೇಲೆ ಕೆಲವರೆಲ್ಲ ಟೂ ಕೇಳ್ತಾ ಬರ್ತಿದ್ರಿ, ಏನು √3 √5 ಅಥವಾ ಈ ಥರ ಕಾಂಬಿನೇಷನ್ ಖಂಡಿತ ಕೇಳಲ್ಲ ನನ್ನ ಪ್ರಕಾರ. ಯಾಕಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದು ಸಿಂಗಲ್ ಇದೆ ಮತ್ತು ಕಾಂಬಿನೇಷನ್ ಇದೆ. ಬಿಟ್ಟರೆ ಕೆಲವರೆಲ್ಲ √2 + √5 √3 + √3 ಈ ಥರ 2 ರೂಟ್ ಇರೋದು ಖಂಡಿತ ಬರಲ್ಲ. ಡೋಂಟ್ ವರಿ. ಓಕೆ, ಯಾಕಂದರೆ ಈ ಪೇಪರ್ ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲ ಮಕ್ಕಳನ್ನ ಲೈಕ್ ಗೌರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ ಎಲ್ಲ ಮಕ್ಕಳನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿರುವಂಥ ಕ್ವೆಶನ್ ಪೇಪರ್ ತುಂಬ ಟಫ್ ಇರಲ್ಲ. ಈಗ ಆಲ್ರೆಡಿ ನಾನು ಪಾಸಿಂಗ್ ಪ್ಯಾಕೇಜಲ್ಲಿ ಹೇಳ್ದಂಗೆ 40 ಮಾರ್ಕ್ಸ್ ಖಂಡಿತ ಈಸಿ ಇರುತ್ತೆ. ಯಾರು ಔಟ್ ಆಫ್ ಔಟ್ ತೆಗಿಬೇಕು ಅಂತಿರ್ತಾರೆ ಸ್ವಲ್ಪ ಇನ್ನೂ ಒಂದಷ್ಟು ಕ್ವೆಶನ್ಸ್ನ, ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ನ ಎಲ್ಲ ಒಂದು ಸ್ವಲ್ಪ ರೆಫರ್ ಮಾಡಿದ್ರೆ ಖಂಡಿತ ಆಗುತ್ತೆ. ಮ್ಯಾಥ್ಸ್ ಖಂಡಿತವಾಗ್ಲೂ ನೀವು ಔಟ್ ಆಫ್ ಔಟ್ ತೆಗಿಬೋದು. ಯಾಕಂದರೆ ಇಲ್ಲಿ ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗೆ ಮಾರ್ಕ್ಸ್ ತೆಗಿಯಲ್ಲ. ಅಲ್ಲಿರುವಂಥ ಫಾರ್ಮುಲಾ, ನೀವು ಮಾಡಿರೋಂಥ ಮೆಥಡ್, ಫೈನಲ್ ಆನ್ಸರ್ ಕರೆಕ್ಟ್ ಇದ್ದರೆ ಖಂಡಿತ ಔಟ್ ಆಫ್ ಔಟ್ ಬರುತ್ತೆ. ಈಗ ನೋಡ್ತಾ ಬರೋಣ. ಫಸ್ಟ್ ಸಿಂಗಲ್ ಪ್ರೂವಿಂಗ್ ಕ್ವೆಶನ್ಸಿಗೆ ಬಂದಾಗ ನೀವು ನೋಡಬೇಕಾಗಿರೋದು ಹೇಗೆ ಪ್ರೂವ್ ಮಾಡೋದು. ಇಲ್ಲೂ ಅಷ್ಟೇ ನೋಡಿ, ಸೇಮ್ ಆಸ್ ಕಾಂಬಿನೇಷನ್. ಫಸ್ಟ್ ಏನು ತೊಗೊಳ್ತೀರಾ, ಇಲ್ಲಿ 2 ತೊಗೊಂಡಿದ್ದೀನಿ. ಒಂದು ನೀವು ಪ್ರಾಕ್ಟೀಸ್ ಮಾಡಿ, ಇನ್ನೊಂದು ನಾನು ಹೇಳ್ಕೊಡ್ತೀನಿ. ಏನಿಲ್ಲ, 3 ಇರೋ ಕಡೆ ಎಲ್ಲ 5 ಹಾಕ್ತೀರಾ ಅಷ್ಟೇ. ಯಾವುದು 3 ಇರೋ ಕಡೆ 5 ಹಾಕ್ತೀರಾ ಅಥವಾ 5 ಇರೋ ಕಡೆ 3 ಅಥವಾ 2 ಕೊಡುವಂಥ ಚಾನ್ಸಸ್ ಇರುತ್ತೆ. ಫಸ್ಟ್ ಏನು ಮಾಡ್ತೀರಾ, ಲೆಟರ್ಸ್ ಅಸ್ಯೂಮ್ ಸೇಮ್ √3 ಈಸ್ ರ್ಯಾಷನಲ್ ಅಂತ ಬರೀತೀರ. ಇದು ಸ್ಟೆಪ್ ನಂಬರ್ 1. ಕ್ಲಿಯರ್ ಆಯ್ತಾ? ಆಮೇಲೆ ಇದು ರ್ಯಾಷನಲ್ ಆದರೆ ದೆನ್ √3ನ ನಾವು A/B ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು ಅಥವಾ P/Q ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಈಗ ಕಂಡೀಷನ್ ಬರಿತೀವಲ್ಲ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ. ವೇರ್ ಇದನ್ನು, ಯಾಕಂದರೆ ಇದನ್ನೇ ನಾವು ಕಾಂಟ್ರಡಿಕ್ಟರಿ ಅಂತ ತಗೊಳ್ಳೋವಂಥದ್ದು. ವೇರ್ A, B ಆರ್ ಕೋಪ್ರೈಮ್. ಏನು ಹಾಗಾದರೆ ಕೋಪ್ರೈಮ್ ಅಂದರೆ HCF ಆಫ್ A, B is equal to 1 ಅಷ್ಟೇ. ಇನ್ಯಾವುದೂ ಕಾಮನ್ ಫ್ಯಾಕ್ಟರ್ ಬರಲ್ಲ. A and Bಗೆ ಒಂದೇ 1 ಈಸ್ ಅ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿ ನಾವಿಲ್ಲಿ ಒಂದು ಬರೆದಿದ್ದೀವಿ ಸ್ಟೇಟ್ಮೆಂಟ್. ದಿಸ್ ಸ್ಟೇಟ್ಮೆಂಟ್ ಇಸ್ ವೆರಿ, ನೀವು ಇದನ್ನು ಬರೀಲಿಲ್ಲ ಅಂತಂದರೆ ಮಾರ್ಕ್ಸ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಇದನ್ನು ಬರೀರಿ. ಇದಾದ ಮೇಲೆ ಇವಾಗ ನಾವೇನು ಮಾಡಬೇಕು, ಲೈಕ್ 3ನ A ಡಿವೈಡ್ ಮಾಡೋ ಥರ, 3ನ B ಡಿವೈಡ್ ಮಾಡೋ ಥರ ಚೇಂಜಸ್ ಮಾಡ್ಕೊಳ್ಬೇಕು. ಹೇಗೆ ಮಾಡ್ಕೊಳ್ತೀರಾ ಅಂದರೆ ಫಸ್ಟು ಸ್ಕ್ವೇರಿಂಗ್ ಬೋತ್ ಸೈಡ್ ಮಾಡ್ಕೊತೀರಾ. ನೀವು ಸ್ವಲ್ಪ ಪೂರ್ತಿಯಾಗಿ ಬರೀರಿ, ನಾನು ಶಾರ್ಟಾಗಿ ಬರೀತಿದ್ದೀನಿ. ಸ್ಕ್ವೇರಿಂಗ್ ಬೋತ್ ಸೈಡ್ ಮಾಡಿದಾಗ ನೋಡಿ, √3 ಸ್ಕ್ವೇರ್ ಆಗುತ್ತೆ, ಅದು 3 ಆಯಿತು. ಡೈರೆಕ್ಟಾಗಿ ಮಾಡ್ತಿದ್ದೀನಿ. ಇದು A² ಆಯಿತು, ಇದು B² ಆಯಿತು. ಈಗ ನೋಡಿ, B² ಆ ಕಡೆ ಕಳಿಸಿ 3 ಈ ಕಡೆಗೆ ತರ್ತೀನಿ. B² is equal to A² / 3. ಈಗ ಇಲ್ಲೊಂದು ಸ್ಟೇಟ್ಮೆಂಟ್ ಬರೀಬೇಕು. ಹಿಯರ್ 3 ಡಿವೈಡ್ಸ್ A². ಹೌದಾ? 3 ಏನು ಮಾಡ್ತಿದೆ, A² ಡಿವೈಡ್ ಮಾಡ್ತಿದ್ವಾ? ದೆನ್ 3 ಡಿವೈಡ್ಸ್ A. ಯಾವುದೋ ಒಂದು ನಂಬರ್ ಸ್ಕ್ವೇರ್ನ ಡಿವೈಡ್ ಮಾಡುತ್ತೆ ಅಂತಂದರೆ ಅದು ಆ ನಂಬರ್ನ ಕೂಡ ಡಿವೈಡ್ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಬರೀಬೇಕಾಗತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನೇನು ಮಾಡ್ತೀನಿ, ಎ ಜಾಗದಲ್ಲಿ 3² ಅಂತ ತೊಗೊಳ್ತೀನಿ. 3² ಅಂದರೆ ಏನು, 9. 3 9ನ ಡಿವೈಡ್ ಮಾಡುತ್ತಲ್ವಾ? ಹಾಗಾದರೆ ನಾನು ಬರೀ 3ನ ಕೂಡ ಡಿವೈಡ್ ಮಾಡುತ್ತೆ, ನಾನು ಸ್ಕ್ವೇರ್ ಇಲ್ಲದೆ ತೊಗೊಂಡ್ರೆ. ಎಸ್, ಹಾಗಾಗಿ ಇಲ್ಲಿ 3 ಡಿವೈಡ್ಸ್ A² ಆದರೆ 3 ಡಿವೈಡ್ಸ್ A. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಬರೋಣ. ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕು. ಈಗ ಮತ್ತೆ ನಾನೇನು ಮಾಡಬೇಕು, B²/3 ಮಾಡಬೇಕು. ಇವಾಗ A²/3 ಮಾಡಾಯಿತು. ಏನ 3 ಡಿವೈಡ್ ಮಾಡುತ್ತೆ ಅಂತ ಆಯಿತು. ಇವಾಗ ನೆಕ್ಸ್ಟ್ Bನೂ ಡಿವೈಡ್ ಮಾಡುತ್ತೆ ಅಂತ ಮಾಡಬೇಕು. ಇಲ್ಲಿ ನಾನೇನು ಮಾಡ್ಕೋಬೇಕು, ಒಂದು ಎಕ್ಸ್ಟ್ರಾ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಲೆಟ್ A is equal to 3C. ನೋಡಿ, √3 ಆಗಿರೋದ್ರಿಂದ 3C, √5 ಆದರೆ 5C, √2 ಆದರೆ 2C. ಈ ಥರ ಅಂದರೆ A ಜಾಗದಲ್ಲಿ 3C ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ನೋಡಿ, B² ಹಾಗೆ ಇರುತ್ತೆ. A² ನೆನಪಲ್ಲಿರಲಿ.
ಸೊ 3c² 3. ಅವಾಗೇನಾಯಿತು ನಿಮಗಿಲ್ಲಿ 9c² 3 ಆಯಿತಾ. ಇಲ್ಲಿ ನೋಡಿ 3 1s 3 3s. ಈಗ ಈ 3 ಈ ಕಡೆಗೆ ತೊಗೊಂಡು ಬರೋಣ. ಅವಾಗ b²/3 = c² ಬಂತಾ. b² ಹಿಯರ್ ಮತ್ತೆ ನೋಡಿ ಹಿಯರ್ 3 divides ಏನಾಯಿತು b². then 3 divides b. ಈಗ ಇಲ್ಲೇನು ಹೇಳ್ತಿದ್ದೀವಿ 3 divides c ಅಂತ ಹೇಳ್ತಾ ಇದೀವಿ. ಇಲ್ಲೇನು ಹೇಳ್ತಾ ಇದ್ದೀವಿ 3 divides b. ಹಾಗಾದ್ರೆ therefore 3 divides both a and b. ಒಂದು ಯಾವುದೋ ಒಂದು ನಂಬರ್ ಎರಡನ್ನೂ ಡಿವೈಡ್ ಮಾಡ್ತಿದೆ ಅಂದರೆ ಇಟ್ ಇಸ್ ಅ HCF. ಅದು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ. HCF ಆಫ್ ಹಾಗಾದ್ರೆ ಇಯರ್ ದೆನ್ HCF ಆಫ್ a, b = 3 ಬಂದ್ಬಿಡ್ತು. ಬಟ್ ಇಲ್ಲಿ ನಾವೇನು ಬರ್ದಿದ್ದೀವಿ 1 ಅಂತ ಬರ್ದಿದ್ದೀವಿ. 1 ಬಿಟ್ರೆ ಯಾವುದೂ ಬರಲ್ಲ. ಹಾಗಾದ್ರೆ ಇಲ್ಲೇನು ಬಂದ್ಬಿಡ್ತು 3. ಸೊ ದಿಸ್ ಕಾಂಟ್ರಡಿಕ್ಟ್ಸ್ ಅವರ್ ಸ್ಟೇಟ್ಮೆಂಟ್. ಈಗ ಆಲ್ರೆಡಿ ಅಲ್ಲಿ ಹೇಳಿದ್ದೀನಿ ಸ್ಟೇಟ್ಮೆಂಟ್ ಕಂಟಿನ್ಯೂ ಮಾಡ್ಕೋತೀರಾ. ಇಷ್ಟು ಮುಖ್ಯವಾಗಿ 3 ಮಾರ್ಕ್ಸಿಗೆ ನೀವು ಮಾಡಬೇಕಾಗಿರೋದು. ಓಕೆ, ಏನಂತ ಬರೀತೀರಾ? ದಿಸ್ ಕಾಂಟ್ರಡಿಕ್ಟ್ಸ್ ಅವರ್ statement that HCF of a, b = 1. So our assumption is wrong. Therefore √3 is an irrational number ಅಂತ ಹೇಳಿ ಬರೀತೀರಾ. ಈಗ ಅದೇ √5 ಇರೋ ಕಡೆ ನೋಡಿ 3 ಇರೋ ಕಡೆ ಎಲ್ಲ 5 ಹಾಕೊಂಡು ಬನ್ನಿ. ಇಲ್ಲಿ a = 5c ಅಂತ ಬರೀತೀರಾ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಇದು ಕೂಡ ನಿಮಗೆ ಹೇಳಿದ್ನಲ್ಲ, ಅಲ್ಲಿ 2 ಮಾರ್ಕ್ಸಿಗೆ ಕೇಳಿಲ್ಲ ಅಂದರೆ 3 ಮಾರ್ಕ್ಸ್ಗಂತೂ ಇದಿರುತ್ತೆ ನಿಮ್ಮ ಎಕ್ಸಾಮ್ ಪೇಪರಲ್ಲಿ. ನೆಕ್ಸ್ಟ್ ಬರೋವಂಥದ್ದು ಮೀನ್ ಅಥವಾ ಮೀಡಿಯನ್ ಅಥವಾ ಮೋಡ್. ನಾನಿಲ್ಲಿ ಈ ವಿಡಿಯೋದಲ್ಲಿ ಮೀನ್ ಮತ್ತು ಮೋಡ್ ಅಷ್ಟೇ ಹೇಳ್ಕೊಡ್ತೀನಿ. ಯಾಕಂದರೆ ಎಷ್ಟೋ ಮಕ್ಕಳಿಗೆ ಸ್ವಲ್ಪ ಕನ್ಫ್ಯೂಷನ್ ಚಾಯ್ಸ್ ಇರೋದ್ರಿಂದ ಇಲ್ಲ ಮೀನ್ ಮಾಡಿ ಇಲ್ಲ ಮೋಡ್ ಮಾಡಿ. ಓಕೆ, ಫಸ್ಟ್ ಏನು ಮಾಡಬೇಕು, ಮೀನಲ್ಲಿ ಫಸ್ಟು ಯಾವಾಗಲೂ ಕಾಲಮ್ ಪ್ರಕಾರನೇ ಬರ್ಕೊಂಡ್ಬಿಡಿ. ಈಗ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ ಎಷ್ಟು, 10 to 20, 20 to 30, 30 to 40, 40 to 50, 50 to 60. ಫ್ರೀಕ್ವೆನ್ಸಿ ಬರ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ 2 3 5 7 3. ಇಲ್ಲಿ ನೋಡಿ ಫಾರ್ಮುಲಾ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಈಸ್ ಇಲ್ಲಿ ನಾವು ಮೀನ್ಗೆ ಬರೆಯುವಂಥದ್ದು. ಸೊ ನೋಡಿ ಇಲ್ಲಿ ಮೀನ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಮೀನ್ಗೆ ನಾನು ಬರೆಯೋದು x bar = σfx/σf ಅಂತೇಳಿ ಇಂಟರ್ವಲ್ಸ್ಗೆ. ಓಕೆ, σfx/σf ಅಂತ ಬರಿತೀವಿ. ಈ ಎಕ್ಸ್ ಅನ್ನೋದು ಬೇಕು, ಎಫ್ ಇದೆ ನೋಡಿ, ಎಫ್ನೆಲ್ಲ ಆ್ಯಡ್ ಮಾಡಿದ್ರೆ ನಮ್ಗೆ σf ಬರುವಂಥದ್ದು. ಸಿಗ್ಮಾ ಅಂದರೆ ಸಮ್ ಆಫ್ ಆಲ್ ಅಂತೇಳಿ. ಓಕೆ, ಇಲ್ಲಿ ನೋಡಿ 2 + 3 5, 5 + 5 10, ಇದೆಷ್ಟಾಯಿತು 10 20 ಬಂದಿದೆ. ಈಗ ಎಕ್ಸ್ ಫೈಂಡ್ ಔಟ್ ಮಾಡೋಣ. ಎಕ್ಸ್ ಅಂದರೆ ಏನು, ಇದರಲ್ಲಿ ಏನು ಮಿಡ್ ವ್ಯಾಲ್ಯೂ ತೊಗೋತೀವಿ. ಕ್ಲಾಸ್ ಇಂಟರ್ವಲಲ್ಲಿ ಮಿಡ್ ವ್ಯಾಲ್ಯೂ 10 to 15 ಇದಿಲ್ಲಿ ನಾವು 10 to 20 ತೊಗೊಂಡಾಗ 15 ಇಸ್ ದಿ ಮಿಡ್ ವ್ಯಾಲ್ಯೂ. ಅದನ್ನೇ ನಾವು ಎಕ್ಸ್ ಅಂತ ಕ್ಲಾಸ್ ಮಾರ್ಕ್ ಅಂತ ನಾವೇನು ಹೇಳ್ತೀವಿ, ಮಿಡ್ ವ್ಯಾಲ್ಯೂ ಆಫ್ ದಿ ಕ್ಲಾಸ್ ಇಂಟರ್ವಲ್. ಅರ್ಥ ಆಗ್ತಾ ಇದೆಯಾ? ಎಸ್. ನೆಕ್ಸ್ಟ್ ನೋಡಿ 20 to 30 ಎಷ್ಟು ಬರುತ್ತೆ, 25, ಇದು 35, ಇದು 45, ಇದು 55. ಸರಿನಾ? ಇಲ್ಲಿ ಎಫ್ ಎಕ್ಸ್ ಅಂತಿದೆ ಅಂದರೆ ಎಫ್ನ ಎಕ್ಸ್ನ ಮಲ್ಟಿಪ್ಲೈ ಮಾಡಬೇಕು ನಾವು. ಅರ್ಥ ಆಗ್ತಿದೆಯಾ? ಎಫ್ನ ಎಕ್ಸ್ನ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಈಗ ನೆಕ್ಸ್ಟ್ ನೋಡ್ತಾ ಬರೋಣ. ಈಗ ಮಲ್ಟಿಪ್ಲೈ ಮಾಡೋಣ. ಲೆಟ್ ಅಸ್ ರೈಟ್ ದಿಸ್. ಎಸ್, 15 2s ಎಷ್ಟು 30 ಬರಿತೀನಿ, 25 3s 75 ಬರಿತೀನಿ. ನೆಕ್ಸ್ಟು 35 5s ಎಷ್ಟು ಬರುತ್ತೆ, 35 5 175 ಬರುತ್ತೆ. ನೆಕ್ಸ್ಟು 45 7s 5 5 315 ಬರುತ್ತೆ. ಎಸ್. ನೆಕ್ಸ್ಟು 55 3s 165 ಬರುತ್ತೆ. ಆಯಿತಾ? ಈಗ ಇಲ್ಲಿ ಮುಗ್ದೋಯ್ತಾ? ಇಲ್ಲ. σfx ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. σfx ಕೂಡ ಫೈಂಡ್ ಔಟ್ ಮಾಡಬೇಕು. ಏನಿದು σfx ಅಂದರೆ ಇಷ್ಟನ್ನು ಆ್ಯಡ್ ಮಾಡೋದಷ್ಟೇ, ವೆರಿ ಸಿಂಪಲ್. ಇದು ಸ್ವಲ್ಪ ಹಿಂದೆ ಬರಿತೀನಿ. ಎಸ್, σfx ಆ್ಯಡ್ ಮಾಡೋಣ. ಇಲ್ಲಿ ನೋಡಿ 5 + 5 + 20 ಆಗೋಯ್ತು. ಇಲ್ಲಿ 2 ತೊಗೊಳ್ತೀವಿ. ಇಲ್ಲೇ ನೋಡಿ 7 + 3 10 12 12 7 19 20 26 ಆಯಿತು. ಇಲ್ಲಿ ಮತ್ತೆ 2 ತೊಗೊಂಡ್ವಿ, 3 3 6 760 ಆಯಿತು. ಓಕೆ, ಸೊ ಇಲ್ಲಿ ಸಬ್ಸ್ಟ್ಯೂಟ್ ಮಾಡ್ತಾ ಬರೋಣ. ಇಲ್ಲಿ ಸಬ್ಸ್ಟ್ಯೂಟ್ ಮಾಡಿದ್ರೆ x bar = ಎಷ್ಟು ಬರುತ್ತೆ, 760 ಡಿವೈಡೆಡ್ ಬೈ 20. 760 ಡಿವೈಡೆಡ್ ಬೈ 20. ಈಗ ನೋಡಿ ಇಲ್ಲಿ ಎಸ್ ಕ್ಯಾನ್ಸಲ್ ಆಯಿತು. 76/2 ಅಂದರೆ 38. ಸೊ ಮೀನ್ ವ್ಯಾಲ್ಯೂ, ಸೊ ಮೀನ್ = 38. ವೆರಿ ಸಿಂಪಲ್. ಏನು ದಿಸ್ ಬಾಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೇನು ಬರ್ಕೋತೀರಾ ಈ ಬಾಕ್ಸು ನೀಟಾಗಿರಲಿ ಅಷ್ಟೇ. ಓಕೆನಾ? ಸೊ ನೀಟಾಗಿ ಕಾಲಮ್ ಹಾಕ್ಕೊಂಡು ಪೆನ್ಸಿಲಲ್ಲಿ ಯೂಸ್ ಮಾಡಿಕೊಂಡು ಏನಾದರೂ ನಿಮ್ಮ ಸಿಂಪ್ಲಿಫಿಕೇಷನ್ ಇದ್ದರೆ ವರ್ಕಿಂಗ್ ಸ್ಪೇಸ್ ಕೊಟ್ಟಿರ್ತಾರೆ ಅಲ್ಲಿ ಕೂಡ ನೀವು ಮಾಡ್ಬೋದು.
ಸೊ ಮೀನ್ ಇಲ್ಲ ಅಂತಂದರೆ ಮೋಡ್ ಕೂಡ ಈಸಿಯಾಗಿ ಮಾಡ್ಬೋದು ನನ್ನ ಪ್ರಕಾರ. ಓಕೆ, ಸೊ ಇದು ಅಷ್ಟೇ. ಕ್ಲಾಸ್ ಇಂಟರ್ವಲ್ ಬರ್ಕೊಳ್ಳಿ. 0 to 6, 6 to 12, 12 to 18, 18 to 24, 24 to 30. ಎಫ್ ಬರ್ಕೊಳ್ಳೋಣ. 6, 8, 10, 9, 7 ಇಷ್ಟೇ. ಇನ್ನು ಇದರಲ್ಲೇ ಎಕ್ಸ್ಟ್ರಾ ಕಾಲಮ್ಸ್ ನಿಮಗೆ ಏನೂ ಬರಲ್ಲ. ಫಾರ್ಮುಲಾ ಮುಖ್ಯ. ಮೋಡ್ ಇಸ್ ಈಕ್ವಲ್ ಟು ಏನು, ಎಲ್ ಪ್ಲಸ್ F1 ಮೈನಸ್ F0 2F1 ಮೈನಸ್ F0 ಅಥವಾ F0 ಅಂತೀವಿ, ಮೈನಸ್ F2 ಇಂಟು H. ಈ ಫಾರ್ಮುಲಾ ತುಂಬ ಮುಖ್ಯ. ನೋಡಿ, ಇಲ್ಲಿ F1 ಇದೆ, F0 ಇದೆ, F2 ಇದೆ. ಏನಿದೆ ಅಂದರೆ ಇದರಲ್ಲಿ ಫಸ್ಟ್ ಎಫಲ್ಲಿ ಯಾವುದು ಗ್ರೇಟರ್ ನಂಬರ್, 10. ಸೊ ದಿಸ್ ವಿಲ್ ಬಿಕಮ್ F1. ನೆನಪಲ್ಲಿರಲಿ, ಹಿಂಗೆ ಬರ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅಥವಾ ಸಪ್ರೇಟಾಗಿ F1 ವ್ಯಾಲ್ಯೂಸ್ ಕೂಡ ಬರಿಬೋದು, ಅಥವಾ ಹೀಗೆ ಕೂಡ ಬರ್ಕೊಳ್ಬೋದು. ಇದ್ರ ಪ್ರೀವಿಯಸ್ ಒನ್ಗೆ ಹೋಗೋಣ. ದಿಸ್ ಈಸ್ F0. ಇದು F1 ಆದರೆ ಅದ್ರ ಹಿಂದಿನ 0. ಇಲ್ಲಿ ನಾನು ಸಿಂಪಲ್ ಟ್ರಿಕ್ಸ್ ಹೆಂಗೆ ಗೊತ್ತಾ, 1 ಫಸ್ಟ್ ಕಂಡು ಇಟ್ಕೊಂಬಿಡಿ. F1 ದಟ್ ಈಸ್ ಹೈಯೆಸ್ಟ್ ನಂಬರ್. ಆದರೆ 1ಗಿಂತ ಮುಂಚೆ ಏನು ಬರುತ್ತೆ, 0, F0. F1 ಆದಮೇಲೆ ಏನು ಬರುತ್ತೆ, F2. ನಿಮ್ಮ ಆರ್ಡರ್ ನೋಡಿ 0, 1, 2ನೇ ಇರಬೇಕು. ಕೆಲವರು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾದ್ರೆ ತುಂಬ ತಪ್ಪು ಮಾಡ್ತೀರಾ, ತಪ್ಪಾಗುತ್ತೆ. ಸೊ ಹೈಯೆಸ್ಟ್ ನಂಬರ್ F1, ಪ್ರೀವಿಯಸ್ ಒನ್ ಇಸ್ F0, ನೆಕ್ಸ್ಟ್ ಒನ್ ಇಸ್ F2. ಈಗ F1ಗೆ ಪ್ಯಾರಲಲ್ ಆಗಿ ಲೋಯರ್ ಲಿಮಿಟ್, ದಿಸ್ ಲೋಯರ್ ಲಿಮಿಟ್. ಹೈಯೆಸ್ಟ್ ನಂಬರ್ ತೊಗೊಂಡಿರ್ತಾರೆ, ಲೋಯರ್ ಲಿಮಿಟ್. ಡಿಫ್ರೆನ್ಸ್ ನೋಡೋಣ. ಹೆಚ್ ಅಂತಂದರೆ ಡಿಫ್ರೆನ್ಸ್ ಇನ್ ಕ್ಲಾಸ್ ಇಂಟರ್ವಲ್ ಎಷ್ಟೆಷ್ಟು ಜಾಸ್ತಿ ಇದೆ, 6 ಜಾಸ್ತಿ ಇದೆ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ವಾಟ್ ಈಸ್ ಎಲ್, 12 ಪ್ಲಸ್ F1 ಮೈನಸ್ F0, 10 minus 8. 2 times of 10 minus 8 minus 9 into 6. ಕ್ಲಿಯರಾ? ಎಸ್. ಇಲ್ಲಿ ನೋಡ್ತಾ ಬನ್ನಿ. 12 ನೋಡಿ, ಈ 12ನ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬೇಡಿ. ಇಲ್ಲಿ LCM ಏನು ತೊಗೊಳೋದು ಬೇಡ, ತುಂಬ ಸಿಂಪಲ್. ಇಲ್ಲಿ ಈ ರೂಲ್ಸ್ ಫಾಲೋ ಮಾಡಬೇಕು. SM ಓಕೆ DA. ಫಸ್ಟ್ ಸಬ್ಟ್ರಾಕ್ಷನ್ ಮಾಡಿ, ಮಲ್ಟಿಪ್ಲಿಕೇಶನ್ ಮಾಡಿ, ಡಿವಿಷನ್ ಮಾಡಿ, ಅಡಿಷನ್ ಮಾಡಿ. ಫಸ್ಟ್ ಸಬ್ಟ್ರಾಕ್ಷನ್ ಅಂದರೆ 10 minus 8, 2. ಎಷ್ಟು ಬಂತು, 2 into 10, 20. ಮೈನಸ್ 8 ಇದೆರಡು ಆ್ಯಡ್ ಆಗಬೇಕು, ನೆನಪಲ್ಲಿರಲಿ. ಆ್ಯಡ್ ಆದರೆ ಇದು 17 ಆಯಿತು, ಇಂಟು 6 ಆಯಿತು. ಓಕೆನಾ? ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 12 ಪ್ಲಸ್ ಇಲ್ಲಿ ಅಬ್ಸರ್ವ್ ಮಾಡಿ, 2 6 12. ಇಲ್ಲಿ ನೋಡಿ, 12 minus 17, 3. ಓಕೆ, ಇಲ್ಲಿ 3 1s 3 4s. ಅಂದರೆ 12 ಪ್ಲಸ್ 4 ಎಷ್ಟಾಯಿತು, 16. ಸೊ ಇಲ್ಲಿ ಮೋಡ್ ಇಸ್ ಈಕ್ವಲ್ ಟು 16. ನಿಮ್ಗೆ ಈ ಆನ್ಸರ್ ಕರೆಕ್ಟಾಗಿ ತಪ್ಪ ಅನ್ನೋದಕ್ಕೆ ನೋಡಿ, ನಾವು ತೊಗೊಂಡಿರೋ ರೇಂಜಲ್ಲಿ ಇದೆಯಾ, 12 to 18, 16 ಇದೆ. ಇನ್ನೆಲ್ಲೋ ನಿಮ್ಗೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ 19 ಬಂತು ಅಂದ್ಕೊಳ್ಳೋಣ. 19 ಇಲ್ಲ ಇಲ್ಲಿ, ಹಾಗಾದ್ರೆ ಏನೋ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಅರ್ಥ. ಈ ಥರ ನೀವು ಚೆಕ್ ಮಾಡ್ಕೊಳ್ಬೋದು ಆನ್ಸರ್ನ. ನೆಕ್ಸ್ಟ್ ಬರ್ತಾ ಇದ್ದೀನಿ. ನೆಕ್ಸ್ಟು ಸರ್ಕಲ್ ಥಿಯರಮ್. ಓಕೆ, ಇಲ್ಲಿ ನಾನು ತುಂಬ ಹೇಳ್ಕೊಡೋಕ್ಕೆ ಮತ್ತೆ ಹೋಗಲ್ಲ, ಯಾಕಂದರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಈಗ ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ 2 ಥಿಯರಮು. ಇದು 3 ಮಾರ್ಕ್ಸ್ಗೆ 100% ನೋಡ್ಕೊಳ್ಳಿ. ಜಾಸ್ತಿ ಫಸ್ಟ್ ಸೆಕೆಂಡ್ ಥಿಯರಮ್ಗೆ ಕೊಡಿ. ಏನಿದೆ ಎಲ್ಲ ಪೇಪರ್ಸಲ್ಲೂ ಇದೇ ಕೇಳಿರೋದ್ರಿಂದ ಇದೇ ಬರ್ಬೋದು. ಬಟ್ ಯಾವುದೇ ಕಾರಣಕ್ಕೂ ರಿಸ್ಕ್ ಬೇಡ ಅಲ್ವಾ, ನಾವು ನಮ್ಮ ಟಾರ್ಗೆಟ್ ಔಟ್ ಆಫ್ ಔಟ್ ಅಥವಾ ನಾನು ಎಷ್ಟು ತೊಗೊಳ್ಬೇಕು ಅಂತ ಟಾರ್ಗೆಟ್ ಇರೋದು, ಇದನ್ನು ನೋಡ್ಕೊಳ್ಳಿ. ಎರಡೂ ನಾನು ನನ್ನ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ಈಸಿಯಾಗಿ ಕಲಿಬೋದು. ನೆಕ್ಸ್ಟ್ ಬರೋವಂಥದ್ದು ಟ್ರಯಾಂಗಲ್ಸಿಂದ ಥಿಯರಮ್. ಒಂದು AA ಸಿಮಿಲಾರಿಟಿ, ಇದು SAS, ಇದು BPT. ಹೌದು, ಕೆಲವರು SSS ಕೇಳ್ತಾ ಇದ್ದೀರಾ, ಖಂಡಿತ ಅದನ್ನು ಕೂಡ ಅದನ್ನೇ ಹೇಳೋದ್ನಲ್ಲ. BPT ನಾನು ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ, ನನ್ನ ವೀಡಿಯೋಸಲ್ಲಿದೆ, ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಈಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ AA ಸಿಮಿಲಾರಿಟಿ, SAS, SSS ಈ ಮೂರನ್ನು ನಾನು ಹೇಳ್ಕೊಡ್ತೀನಿ. ಏನು ಇದರಲ್ಲಿ ಕಾಮನ್ ಆಗಿ ಏನು ನೆನ್ಪಿಟ್ಕೋಬೇಕು, ಆ್ಯಕ್ಚುಲಿ 3 ಪ್ರೂವಿಂಗ್ ಒಂದೇ, ಫಿಗರ್ ಒಂದೇ ಥರ ತೊಗೊಳ್ತೀವಿ. ಹಾಗಾಗಿ 3 ಒಂದ್ಸರಿ ಮಾಡ್ತೀನಿ. ಬಟ್ ನನ್ನ ಪ್ರಕಾರ ಇದನ್ನೇ ಜಾಸ್ತಿ ಕೇಳಿರೋದು ಇಲ್ಲಿವರೆಗೂ. ನಿಮಗೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಲಾಸ್ಟು SAS, SSS ಖಂಡಿತ ಕೊಟ್ಟಿಲ್ಲ. ಬಟ್ ಒಂದು ಮಾಡೆಲ್ ಪೇಪರಲ್ಲಿ SSS ಇರೋದ್ರಿಂದ ಸ್ವಲ್ಪ ಇವೆರಡು ಇರೋದ್ರಿಂದ ಖಂಡಿತ ಅದನ್ನು ರಿಪೀಟ್ ಮಾಡ್ತೀನಿ ನಾನು. ಓಕೆನಾ, ಹೇಳ್ಕೊಡ್ತೀನಿ. ಸೊ ಟ್ರಯಾಂಗಲ್ಸಿಂದ ಥಿಯರಮ್ ನೋಡ್ಕೊಳ್ಳಿ, ಖಂಡಿತ 4 ಮಾರ್ಕ್ಸ್ ಇಲ್ಲಿ ಈಸಿಯಾಗಿ ತೊಗೊಳ್ಬೋದು. ನೆಕ್ಸ್ಟ್ ಬರೋದಾದರೆ ಒಂದು ಪಾಲಿನಾಮಿಯಲ್ಸಿಂದ ಈ ಕ್ವೆಶ್ಚನ್ ಬರುವಂಥ ಚಾನ್ಸಸ್ ಇದೆ. ಒಂದೇನಪ್ಪ ಅಂದರೆ ಝೀರೋಸ್ನ ಫೈಂಡ್ ಔಟ್ ಮಾಡಿ ವೆರಿಫೈ ಮಾಡೋವಂಥದ್ದು, ರಿಲೇಷನ್ಶಿಪ್ನ ವೆರಿಫೈ ಮಾಡೋವಂಥದ್ದು ಕೇಳ್ತಾರೆ. ಫಸ್ಟ್ ಹೆಂಗೆ ಬರ್ಕೋತೀರಾ ಅಂತಂದರೆ, ಫಸ್ಟ್ ನೋಡಿ P of X ಏನು ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಏನು 6x² - 7x - 3. ಈ X ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. ಸೇಮ್ ಫ್ಯಾಕ್ಟರ್ ಮೆಥಡ್,
ನೀವೇನು ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಮಾಡಿದ್ರಿ ಫ್ಯಾಕ್ಟರ್ ಮೆಥಡ್ ಯೂಸ್ ಮಾಡ್ತೀರಾ. ಸೇಮ್ ಎಷ್ಟು 6 3s 18 -18 ಬಂದಿದೆ, ಇಲ್ಲಿ ನನಗೆ -7 ಬಂದಿದೆ, ಆ್ಯಡ್ ಮಾಡಿದೆ. ಓಕೆನಾ. ಸೊ ಹಾಗಾದರೆ 7 ಹೇಗೆ ಬರುತ್ತೆ? 18 ನೋಡಿ 9 2s 18 ತೊಗೊಳ್ತಾ ಇದೆ. 9 2s ಇಲ್ಲಿ ಮೈನಸ್ ಇರೋದ್ರಿಂದ ಒಂದು ಪ್ಲಸ್ ಕೊಡಬೇಕು, ಒಂದು ಮೈನಸ್ ಕೊಡಬೇಕು. ಯಾವುದಕ್ಕೆ ಪ್ಲಸ್ ಕೊಡಬೇಕು, ಯಾವುದಕ್ಕೆ ಮೈನಸ್ ಅಂದರೆ ಇಲ್ಲಿ ನೋಡಿ ಮೈನಸ್ ಇರೋದ್ರಿಂದ ಗ್ರೇಟರ್ ನಂಬರ್ ಮೈನಸ್ಸು, ಸ್ಮಾಲರ್ ನಂಬರು ಪ್ಲಸ್. ಓಕೆ, ಅದ್ರ ಪ್ರಕಾರ ನೋಡಿ 6x² -9x + 2x -3 ಅಂತಿದೆ. ಸೊ ಕಾಮನ್ ತೊಗೊಳ್ಳೋಣ. ಇವೆರಡರಲ್ಲೂ ನಾನು ಕಾಮನ್ ತೊಗೊಳ್ಳೋದಾದ್ರೆ 3x ಕಾಮನ್ ತೆಗಿಬೋದು, ಯಾಕಂದ್ರೆ 3 ಟೇಬಲ್ಸಲ್ಲಿ ಬರುತ್ತೆ. ಇನ್ನು ಉಳ್ಕೊಳ್ಳೋದು 2x - 3. ಇದರಲ್ಲಿ ನಾನೇನು ತೊಗೊಳ್ಬೋದು, +1 ಕಾಮನ್ ತೊಗೊಳ್ತೀನಿ, ಉಳ್ಕೊಳ್ಳೋದು 2x - 3. ಈಗ ನೋಡಿ 2x - 3 3x + 1. ಈಗ ಎರಡನ್ನೂ 0ಗೆ ಇಕ್ವೇಟ್ ಮಾಡಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಈಕ್ವಲ್ 0. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, 3/2 ಬರುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಆಲ್ಫಾ. ಇದೇನಿದು ಆಲ್ಫಾ ವ್ಯಾಲ್ಯೂ ಇದು. ಓಕೆ, ಆಲ್ಫಾ ಅಂತಂದ್ರೂ ತೊಗೊಳ್ಬೋದು. ಇದು ನೋಡಿ 3x + 1 = 0. ಇದನ್ನು ನೋಡ್ತಾ ಬನ್ನಿ. x = -1/3 ಆಗುತ್ತೆ. ದಿಸ್ ಇಸ್ ಬೀಟಾ ವ್ಯಾಲ್ಯೂ. ಈಗ ಇದನ್ನು ನೋಡಿ ಜನರಲ್ ಫಾರ್ಮ್ ax² + bx + c ನಾನು ತೊಗೊಂಡ್ರೆ ಓಕೆ, a ವ್ಯಾಲ್ಯೂ ಏನಾಗುತ್ತೆ 6 ಇದೆ, b ವ್ಯಾಲ್ಯೂ -7 ಇದೆ, c ವ್ಯಾಲ್ಯೂ -3 ಇದೆ. ಈಗ ಫಸ್ಟ್ ರಿಲೇಷನ್ಶಿಪ್ ಕೇಳ್ತಿದ್ದಾರೆ ಅಂತಂದರೆ ಫಸ್ಟ್ ಆಲ್ಫಾ + ಬೀಟಾ ಮಾಡೋಣ. ದಟ್ ಈಸ್ -b/a. ಆಲ್ಫಾ ಅಂತಂದ್ರೆ ಏನಿದೆ 3/2 +* -1/3 ಈಕ್ವಲ್ಸ್ ಇಲ್ಲೇನು ಬಂತು ನಿಮಗೆ -7/6 ಇದೆ. ಈಗ ನೋಡಿ ಇದು LCM ಏನಾಗುತ್ತೆ 6 ಆಗುತ್ತೆ, ಹೌದಲ್ವಾ? 6 ಆಗುತ್ತೆ. ಇಲ್ಲಿ ಸಿಂಪ್ಲಿಫೈ ಮಾಡ್ತಾ ಬರೋಣ. ಇಲ್ಲಿ ನೋಡಿ 2 3s 6, 2 3s 6, 3 3s 9 ಆಯಿತು, ಮೈನಸ್. ಇಲ್ಲಿ ನೋಡಿ 3 2s 6, 6 ಬಂದಾಗ 2 × 1 2 ಆಯಿತು. ದಟ್ ಈಸ್ ಈಕ್ವಲ್ ಟು -* ಪ್ಲಸ್ ಆಯಿತು, +7/6. ಇಲ್ಲೂ ಅಷ್ಟೇ 9 - 2 7/6 = 7/6. ಇದು ವೆರಿಫೈ ಆಯಿತು ನೋಡಿ, ಆಯಿತಾ? ಪ್ರಾಡಕ್ಟ್ ಆಫ್ ಝೀರೋಸ್ ಹೋಗೋಣ. ಆಲ್ಫಾ ಬೀಟಾ = c/a. ಆಲ್ಫಾ ಅಂತಂದ್ರೆ ಏನಿದೆ 3/2 ಇದೆ, ಇದು -1/2 ಇದೆ. c/a ಅಂದರೆ -3/6 ಇದೆ. ಇಲ್ಲಿ ನೋಡಿ +* -, -3 1s 3, ಇದು 3, 2 3s 6 -3/6 ವೆರಿಫೈ ಆಯಿತು ನೋಡಿ. ಈ ಥರ ಫಸ್ಟ್ ಏನು ಮಾಡ್ತೀರಾ, ಝೀರೋಸ್ ಫೈಂಡ್ ಔಟ್ ಮಾಡ್ಕೋತೀರಾ. ಸೇಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಏನು ಮಾಡಿ ಒಂದನ್ನು ಆಲ್ಫಾ ಅಂತ ತೊಗೊಳ್ಳಿ, ಒಂದನ್ನು ಬೀಟಾ ಅಂತ ತೊಗೊಳ್ಳಿ. ಫಸ್ಟು ಸಮ್ ಆಫ್ ಝೀರೋಸ್ನ ವೆರಿಫೈ ಮಾಡಿ, ಪ್ರಾಡಕ್ಟ್ ಆಫ್ ಝೀರೋಸ್ನ ವೆರಿಫೈ ಮಾಡಿ. ಸೊ ಇದಿಷ್ಟು ನಿಮಗೆ ಕೇಳೋ ಅಂಥದ್ದು ಯಾವುದು ಪಾಲಿನಾಮಿಯಲ್ ಲೆಸನಲ್ಲಿ ಖಂಡಿತ 3 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ನಮ್ಮ ನೆಕ್ಸ್ಟ್ ಬರೋದಾದರೆ ಲಾಸ್ಟ್ ಕ್ವೆಶನ್ನು ಸಾಲ್ವ್ ಗ್ರಾಫಿಕಲಿ. ಇದು ಖಂಡಿತ ಗ್ರಾಫ್ ಶೀಟು ಲಾಸ್ಟಲ್ಲಿರುತ್ತೆ ನಿಮಗೆ. ಆ್ಯಕ್ಚುಲಿ ಲಾಸ್ಟ್ ಶೀಟಲ್ಲಿರುತ್ತೆ, ಅಲ್ಲೇ ವರ್ಕಿಂಗ್ ಮಾಡಿ. ನೀವೆಲ್ಲೋ ವರ್ಕಿಂಗ್ ಮಾಡೋದು, ಗ್ರಾಫ್ ಎಲ್ಲೋ ಪ್ಲಾಟ್ ಮಾಡೋದು ಮಾಡಬೇಡಿ. ಯಾಕೆಂದರೆ ಕಂಪ್ಲೀಟ್ ಪೇಪರ್ ವೆರಿಫೈ ಮಾಡೋದ್ರಿಂದ ಗ್ರಾಫ್ ಎಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ಅದ್ರ ಪಕ್ಕದ ಶೀಟ್, ರೂಲ್ಡ್ ಶೀಟಲ್ಲೇ ನೀವು ವರ್ಕಿಂಗ್ನ ಮಾಡಬೇಕಾಗತ್ತೆ. ಈಗ ಫಸ್ಟ್ ನಾನೀಗ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಹೇಗೆ ಬರೀಬೇಕು ಅಂತೇಳಿ. ಯಾವಾಗಲೂ ನೀವು ವೈಯಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಈಗ x + 2y = 8 ಅಂತಿದೆ. 2y = 8 - x, y = 8 - x/2. ನೋಡಿ, ಫಸ್ಟ್ ವೈಯಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ತುಂಬ ಸುಲಭ. ಇದು x + y = 5, y = 5 - x. ನೋಡಿ, ಈಗ ಮಿನಿಮಮ್ 3 ವ್ಯಾಲ್ಯೂಸ್ ತೊಗೊಳ್ಳಿ. ನಿಮಗೆ ಎಲ್ಲೂ ತಪ್ಪಾಗಬಾರ್ದು ನಿಮ್ಮ ಗ್ರಾಫ್ ಅನ್ನೋದಾದರೆ ನನ್ನ ಸಜೆಷನ್, ಟೇಕ್ 3 ವ್ಯಾಲ್ಯೂಸ್ x y. ಓಕೆ, ಈಗ ನೋಡಿ ಎಕ್ಸ್ಗೆ ವ್ಯಾಲ್ಯೂಸ್ ಕೊಡಬೇಕು. ಯಾವಾಗಲೂ ಡಿವಿಷನ್ ಇದ್ದಾಗ ನೋಡಿ, ಏನೋ ಡಿವಿಷನ್ ಇಲ್ದಿದ್ದಾಗ ಓಕೆ ಯು ಕ್ಯಾನ್ ಟೇಕ್ ಎನಿ ನಂಬರ್, ಸರಿನಾ? ಬಟ್ ಈ ಥರ divide/2, divide/3, divide/4 ಅಂತ ಇದ್ದಾಗ ಎಕ್ಸ್ಗೆ ನೋಡ್ಕೊಂಡು, ಫಾರ್ ಎಕ್ಸಾಂಪಲ್ ಈಗ ನಾನು 1 ತೊಗೊಂಡೆ ಅಂತ ಇಟ್ಕೊಳ್ಳೋಣ. 8 - 1 ಏನಾಯಿತು 7 ಆಯಿತು. 7 2ನ ಡಿವೈಡ್ ಮಾಡೋಕ್ಕೆ ಅಂದರೆ 2 7ನ ಡಿವೈಡ್ ಮಾಡೋಕ್ಕಾಗುತ್ತಾ? ಡೆಸಿಮಲ್ಸ್ ಬರುತ್ತೆ, ಬೇಡ. ಯಾವಾಗಲೂ ಹೋಲ್ ನಂಬರ್ ಬರೋ ಥರನೇ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ ನಾನೇನು ಮಾಡ್ತೀನಿ, 0 ತೊಗೊಂಡ್ಬಿಡ್ತೀನಿ ಫಸ್ಟ್. 8 - 0 8, 8/2 ಅಂತಂದರೆ ಎಷ್ಟು ಬರುತ್ತೆ 4 ಬರುತ್ತೆ. ಓಕೆನಾ? ನೆಕ್ಸ್ಟು 2 1 ಆಗಲ್ಲ, 2 ಹೋಗೋಣ. 8 - 2 6 ಆಗುತ್ತೆ, 6/2 3 ಆಗುತ್ತೆ. ನೆಕ್ಸ್ಟ್ ನೋಡಿ 4ಗೆ ಹೋಗೋಣ. 8 - 4 4, 4/2 2 ಆಯಿತು. ನೋಡಿ ಕ್ಲಿಯರ್ ಆಯಿತಾ? ಈಗ ಹೇಗೆ ಮ್ಯಾಮ್, ಇಲ್ಲಿ 2 ಇರುತ್ತಲ್ಲ ಅದ್ರ ಮಲ್ಟಿಪಲ್ಲೇ ತೊಗೊಳ್ಳೋದು. ಒಂದು 0 ತೊಗೊಳ್ಳೋದು, 2 ಟೇಬಲ್ಸ್ ತೊಗೊಳ್ಳೋದು, 3 ಇದ್ದರೆ 3 ಟೇಬಲ್ಸ್ ತೊಗೊಳ್ಳೋದು, 4 ಇದ್ದರೆ 4 ಟೇಬಲ್ಸ್ ತೊಗೊಳ್ಳೋದು. ವೆರಿ ಸಿಂಪಲ್ ಟ್ರಿಕ್ಸ್ ಇದು. ಇಲ್ಲಿ ನೀವು ಹೇಗಾದರೂ ತೊಗೊಳ್ಬೋದು. ಫಸ್ಟು ನಾನು
ಇಲ್ಲಿ 0 ತೊಗೊಂಡ್ರೆ 5 ಆಗುತ್ತೆ, 1 ತೊಗೊಂಡ್ರೆ 4 ಆಗುತ್ತೆ, 3 ತೊಗೊಂಡ್ರೆ 2 ಆಗುತ್ತೆ. ಓಕೆನಾ? ನೆಕ್ಸ್ಟು ಎಸ್ 3 ತೊಗೊಂಡ್ರೆ 2 ಆಯಿತು, 2 ತೊಗೊಂಡ್ರೆ 3 ಆಗ್ತಾಯಿದೆ. ಇಲ್ಲಿ ನಾನು ಸ್ಪ್ಲಿಟ್ ಮಾಡಿದೆ, ಜಸ್ಟ್ ಏನು ಮಾಡ್ತೀನಿ ರೀ, ಎಸ್ ಇನ್ನೊಂದೇನು ಬೇಕಿಲ್ಲ, ಎಸ್ 2 ತೊಗೊಂಡ್ರೆ 3 ಆಗ್ತಿದೆ. ಇಲ್ಲೇ ಅಬ್ಸರ್ವ್ ಮಾಡಿ, ಎರಡರಲ್ಲೂ ನಿಮಗೆ ಇಲ್ಲೇ ಗೊತ್ತಾಗ್ತಿದೆ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಂತ, ಇಲ್ಲೇ ಗೊತ್ತಾಗುತ್ತೆ. ಆದರೂ ನಾವೇನು ಮಾಡೋಣ, ಪ್ಲಾಟ್ ಮಾಡಿ ವಿ ಹ್ಯಾವ್ ಟು ಚೆಕ್. ಒಂದು ಎಕ್ಸ್ ಆ್ಯಕ್ಸಿಸ್, ಒಂದು ವೈ ಆ್ಯಕ್ಸಿಸ್ ಬರ್ಕೊಳ್ಳಿ. ಫಸ್ಟು ಸ್ಕೇಲ್ ಬರಿಬೇಕು, ಯಾವಾಗಲೂ ನೋಡಿ ಸ್ಕೇಲ್ ಬರೆದ್ಬಿಡಿ ಟಾಪಲ್ಲಿ. ಇದು ಸ್ಟ್ಯಾಂಡರ್ಡ್ ಸ್ಕೇಲು, ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಅದೇ ಥರ ಬರೀರಿ. ಫಸ್ಟ್ ಎಕ್ಸ್ ಆ್ಯಕ್ಸಿಸ್ ನೋಡಿ, ಎಕ್ಸ್ ಆ್ಯಕ್ಸಿಸ್ ನೋಡಿ, ಒಂದೊಂದು ಬಾಕ್ಸು 1 ಸೆಂಟಿಮೀಟರ್ನ ಹೇಳುತ್ತೆ. ಇಲ್ಲಿ ನೀವು 1 ಯೂನಿಟೇ ತೊಗೊಳಕ್ಕೆ ಸಾಧ್ಯ, ತುಂಬ ನಾವೇನು ಸ್ಪ್ಲಿಟ್ ಮಾಡ್ಕೊಳಕ್ಕೆ ಹೋಗಲ್ಲ. ವೈ ಆ್ಯಕ್ಸಿಸ್ ಅಗೇನ್ ಇಟ್ ಈಸ್ ಆಲ್ಸೋ 1 ಸೆಂಟಿಮೀಟರ್ 1 ಯೂನಿಟ್ ಅಷ್ಟೇ. ಇದನ್ನು ಸ್ಟ್ಯಾಂಡರ್ಡ್ ನೆನ್ಪಿಟ್ಕೊಂಡು ಅದನ್ನೇ ಬರೆದ್ಬಿಡಿ. ಓಕೆನಾ? ಇದು 0 ಆಯಿತು. ಇಲ್ಲಿ ನೋಡಿ ವೈ ಆ್ಯಕ್ಸಿಸ್ 1 2 3 4 5 6 ತೊಗೊಂಡೆ. ಇಲ್ಲೂ ಅಷ್ಟೇ 1 2 3 4 5 ತೊಗೊಂಡೆ. ಫಸ್ಟ್ ಇದಕ್ಕೆ ಹೋಗೋಣ, ಈ ಟೇಬಲ್ಗೆ 0, 4 ನೋಡಿ. ಎಕ್ಸ್ 0 ವೈ 4 ಅಂದರೆ ಇಲ್ಲಿ ವೈ ಆ್ಯಕ್ಸಿಸ್ ಮೇಲೆ ಬರುತ್ತೆ. ದಿಸ್ ಇಸ್ 0, 4. ನೆಕ್ಸ್ಟ್ 2, 3 ಇಲ್ಲಿ ಬರುತ್ತೆ. ದಿಸ್ ಇಸ್ 2, 3. ನೆಕ್ಸ್ಟ್ 4, 2 4, 2 ಎಸ್ ನೋಡಿ, ಸ್ಟ್ರೈಟ್ ಲೈನ್ ಇದೆ. ನೀಟಾಗಿ ಸ್ಕೇಲ್ ತೊಗೊಂಡು ಸ್ಟ್ರೈಟ್ ಲೈನ್ ಎಳೆದ್ಬಿಡಿ. ಓಕೆನಾ? ಬರೆದು ಇದು ಯಾವ ಈಕ್ವೇಷನ್ ಅಂತಲೂ ಬರೆದ್ಬಿಡಿ. ಎಕ್ಸ್ ಪ್ಲಸ್ 2y = 8 ಫಸ್ಟ್ ಈಕ್ವೇಷನ್ ಮುಗಿತಾ? ಎಸ್. ನೆಕ್ಸ್ಟ್ ಹೋಗೋಣ, 0, 5 ಇಲ್ಲಿ ಬರುತ್ತೆ. ದಿಸ್ ಇಸ್ 0, 5. ಸೇಮ್ ಮತ್ತೆ 1, 4 1, 4 ಅಂದರೆ ಇಲ್ಲಿ ಬರುತ್ತೆ. ದಿಸ್ ಇಸ್ 1, 4. ನೆಕ್ಸ್ಟ್ 2, 3 ನೋಡಿ, ಇದು ಹೀಗೆ ಬರುತ್ತೆ, ಹೀಗೆ ಹೋಗುತ್ತೆ. ಓಕೆನಾ? ನೀವು ಸ್ಟ್ರೈಟಾಗಿ ಹಾಕಿದ್ರೆ ಆ್ಯಕ್ಚುಲಿ ಇಲ್ಲಿ ಬರುತ್ತೆ 3, 2 ಹತ್ರನೇ ಬರುತ್ತೆ. 3, 2 ಹತ್ರನೇ ಪಾಸ್ ಆಗುತ್ತೆ. ಎಸ್, ಇಲ್ಲಿ ಮುಗಿತಲ್ವಾ? ಇದು ಯಾವ ಲೈನ್ನ ರೆಪ್ರೆಸೆಂಟ್ ಮಾಡುತ್ತೆ? ಎಕ್ಸ್ ಪ್ಲಸ್ ವೈ = 5. ಈಗ ಫ್ರಮ್ ಗ್ರಾಫ್ ಹೆಂಗಪ್ಪ ಗೊತ್ತಾಗ್ತಿದೆ? ಈಗ ಫ್ರಮ್ ಗ್ರಾಫ್ ಎಕ್ಸ್ ವ್ಯಾಲ್ಯೂ ಏನು, ವೈ ವ್ಯಾಲ್ಯೂ ಏನು? ಎಕ್ಸ್ = 2, ವೈ = 3. ಇಷ್ಟು ಆನ್ಸರ್. ಇಷ್ಟು ಬರೆದ್ಬಿಟ್ರೆ 4 ಔಟ್ ಆಫ್ 4 ನೀವು ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಸ್ಕೇಲ್ ಬರೀರಿ, ಇದು ಸ್ಟ್ಯಾಂಡರ್ಡ್ ಸ್ಕೇಲ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಗ್ರಾಫ್ ಪಕ್ಕನೇ ವರ್ಕಿಂಗ್ ಮಾಡಿ. ಎಲ್ಲೋ ಸ್ಟಾರ್ಟಿಂಗಲ್ಲಿ ನೀವು ವರ್ಕಿಂಗ್ ಮಾಡಿಬಿಟ್ಟು ಗ್ರಾಫ್ ಹೋಗಿ ಪ್ಲಾಟ್ ಮಾಡೋಕ್ಕೆ ಹೋಗ್ಬಿಡಿ. ಗ್ರಾಫ್ ಪಕ್ಕನೇ ಒಂದು ಶೀಟ್ ಕೊಟ್ಟಿರ್ತಾರೆ, ರೂಲ್ ಶೀಟ್ ಇರುತ್ತೆ, ಅಲ್ಲೇ ವರ್ಕಿಂಗ್ ಮಾಡಿ. ಓಕೆ, ಇದಿಷ್ಟು ನಿಮಗೆ ಗೋಲ್ಡನ್ ಕ್ವೆಶನ್ಸ್ 4 ಮತ್ತು 3 ಮಾರ್ಕ್ಸಲ್ಲಿ 3 and 4 ಮಾರ್ಕ್ಸಲ್ಲಿ 100% ಮಂಡೇ ಇರೋವಂಥ ಕ್ವೆಶನ್ ಪೇಪರಲ್ಲಿ ಇರೋವಂಥದ್ದು. ಜಸ್ಟ್ ನಂಬರ್ಸ್ ಚೇಂಜ್ ಆಗ್ಬೋದು ಅಷ್ಟೇ, ದ ಪ್ಯಾಟ್ರನ್ ಆರ್ ದ ಸ್ಟೆಪ್ಸ್ ರಿಮೇನ್ ಸೇಮ್. ಓಕೆ, ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಆದಷ್ಟು ಶೇರ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ಯಾಕಂದರೆ ತುಂಬ ಕಡಿಮೆ ಇರೋದ್ರಿಂದ ಎಲ್ಲ ಮಕ್ಕಳಿಗೂ ಹೆಲ್ಪ್ ಆಗಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ಎ ಸಿಮಿಲಾರಿಟಿ, SAS ಮತ್ತು SSS ಏನು, ಅದರಲ್ಲಿ ನೀವು ಹೇಗೆ ಅದನ್ನು ಪ್ರೂವ್ ಮಾಡಬೇಕು, ಈಸಿಯಾಗಿ ಹೇಗೆ ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೆಷನ್ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.